ದೇವರಿಗೆ ಹೂವನ್ನು ಅರ್ಪಿಸುವ ಮೊದಲು ತೊಳೆಯಬೇಕೇ ಬೇಡವೇ? ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರೂ ವಿಭಿನ್ನ ದೇವರು ಮತ್ತು ದೇವತೆಗಳನ್ನು ನಂಬುತ್ತಾರೆ ಮತ್ತು ಪೂಜಿಸುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ನಂಬಿಕೆ ಮತ್ತು ನಿಯಮಗಳ ಆಧಾರದ ಮೇಲೆ ದೇವರನ್ನು ಆರಾಧಿಸುತ್ತಾನೆ. ದೇವರು ಮತ್ತು ದೇವತೆಗಳಿಗೆ ಸಿಂಧೂರ, ಅಕ್ಷತೆ, ಹೂವುಗಳು, ದೀಪ, ಧೂಪ ಇತ್ಯಾದಿಗಳನ್ನು ಅರ್ಪಿಸಲಾಗುತ್ತದೆ. ಶಾರದಾ ತಿಲಕ ಎಂಬ ಹೆಸರಿನ ಪುಸ್ತಕದಲ್ಲಿ ದೇವರಿಗೆ ಹೂವುಗಳನ್ನು ಅರ್ಪಿಸುವ ಬಗ್ಗೆ ಉಲ್ಲೇಖಿಸಲಾಗಿದೆ. ಇದರ ಪ್ರಕಾರ ದೇವರು ಮತ್ತು ದೇವತೆಯ ತಲೆಯು ಯಾವಾಗಲೂ ಹೂಗಳಿಂದ ಅಲಂಕರಿತವಾಗಿರಬೇಕು. ಈ ಕಾರಣಕ್ಕಾಗಿ ಹೂವುಗಳನ್ನು ಖಂಡಿತವಾಗಿಯೂ ಪ್ರತಿ ದೇವರು ಮತ್ತು ದೇವತೆಗಳಿಗೆ ಅರ್ಪಿಸಲಾಗುತ್ತದೆ. ಆದರೆ ದೇವರಿಗೆ ಮತ್ತು ದೇವತೆಗಳಿಗೆ ಹೂವುಗಳನ್ನು ಅರ್ಪಿಸುವಾಗ ಕೆಲವೊಂದು ನಿಯಮಗಳನ್ನು ಅನುಸರಿಸುವುದು ಕಡ್ಡಾಯವಾಗಿರುತ್ತದೆ. ದೇವರು ಮತ್ತು ದೇವತೆಗಳಿಗೆ ಹೂವುಗಳನ್ನು ಅರ್ಪಿಸುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಧರ್ಮಗ್ರಂಥಗಳ ಪ್ರಕಾರ ಅನೇಕ ಬಾರಿ ಭಕ್ತರು ದೇವರಿಗೆ ಮತ್ತು ದೇವತೆಗಳಿಗೆ ಅರ್ಪಿಸಲು ಮಡಕೆ ಅಥವಾ ಇನ್ನಾವುದೇ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಹೂವುಗಳನ್ನು ಹಾಕಿಡುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಇದಲ್ಲದೆ ಅನೇಕ ಭಕ್ತರು ಮರಗಳು ಮತ್ತು ಗಿಡಗಳಿಂದ ಹೂವುಗಳನ್ನು ಕಿತ್ತು ನೀರಿನಿಂದ ತೊಳೆದು ನಂತರ ದೇವರಿಗೆ ಅರ್ಪಿಸುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಆದರೆ ಇಂತಹ ತಪ್ಪುಗಳನ್ನು ಮಾಡಬಾರದು. ವಾಸ್ತವವಾಗಿ ಭಗವಾನ್ ವಿಷ್ಣು ನೀರಿನಲ್ಲಿ ನೆಲೆಸಿರುತ್ತಾನೆ ಎಂದು ಹೇಳಲಾಗಿದೆ. ಶಾಸ್ತ್ರಗಳ ಪ್ರಕಾರ ಬ್ರಹ್ಮಾಂಡದ ಪೋಷಕನಾದ ಭಗವಾನ್ ವಿಷ್ಣುವು ನೀರಿನಲ್ಲಿ ನೆಲೆಸಿದ್ದಾನೆ. ಆದಿಪುರುಷ ವಿಷ್ಣುವಿನ ವಾಸಸ್ಥಾನ ಅಂದರೆ ನೀರು ಎಂಬುದಾಗಿದೆ. ಈ ಕಾರಣಕ್ಕಾಗಿ ವಿಷ್ಣುವನ್ನು ನಾರಾಯಣ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಈ ಕಾರಣದಿಂದಾಗಿ ಹೂವನ್ನು ನೀರಿನಿಂದ ತೊಳೆದರೆ ಅಥವಾ ನೀರಿನಲ್ಲಿ ಹಾಕಿದರೆ ಅದನ್ನು ಮೊದಲು ವಿಷ್ಣು ದೇವನಿಗೆ ಅರ್ಪಿಸಲಾಗಿದೆ ಎಂದರ್ಥ. ಈಗ ಒಂದು ದೇವರಿಗೆ ಅರ್ಪಿಸಿದ ಹೂವನ್ನು ಇನ್ನೊಂದು ದೇವರಿಗೆ ಅರ್ಪಿಸಿದರೆ ಪೂಜೆಯಲ್ಲಿ ಸ್ವೀಕಾರಾರ್ಹವಾಗಿರುವುದಿಲ್ಲ. ಆದ್ದರಿಂದ ಯಾವಾಗಲೂ ಪೂಜೆಯಲ್ಲಿ ದೇವರಿಗೆ ಹೂವನ್ನು ಅರ್ಪಿಸುವಾಗ ಅದನ್ನು ನೀರಿನಿಂದ ತೊಳೆಯದಿರಿ ಅಥವಾ ನೀರಿನಲ್ಲಿ ಹಾಕದಿರಿ. ಶಿವಪುರಾಣದ ಪ್ರಕಾರ ಅನೇಕ ಭಕ್ತರು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಲು ಬಂದಾಗ ಅವರು ನೀರಿನೊಂದಿಗೆ ಮಡಕೆಯಲ್ಲಿ ಹೂವುಗಳನ್ನು ಹಾಕುತ್ತಾರೆ. ಇದರಿಂದ ಅವರು ಅದನ್ನು ಶಿವನಿಗೆ ಸುಲಭವಾಗಿ ಅರ್ಪಿಸಬಹುದೆಂದು ನಂಬಿಕೊಂಡಿರುತ್ತಾರೆ. ಭಗವಾನ್ ವಿಷ್ಣುವಿಗೆ ಅರ್ಪಿಸುವ ಹೂವುಗಳನ್ನು ಶಿವ ಅಥವಾ ಇತರ ದೇವರಿಗೆ ಅರ್ಪಿಸಬಾರದು. ಇದರಿಂದ ಶಿವನಿಗೆ ಮಾಡಿದ ಪೂಜೆಯ ಫಲ ಲಭಿಸುವುದಿಲ್ಲ. ಅನೇಕ ಭಕ್ತರು ಹೂವುಗಳನ್ನು ಹೊರತುಪಡಿಸಿ ಬಿಲ್ವಪತ್ರೆ ಎಲೆ, ಶಮಿ ಎಲೆಗಳು, ಎಕ್ಕದ ಹೂವುಗಳು ಅಥವಾ ಇತರ ವಸ್ತುಗಳನ್ನು ತೊಳೆದು ನಂತರ ದೇವರಿಗೆ ಅರ್ಪಿಸುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಆದರೆ ಇದನ್ನು ಮಾಡಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.